ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಜೆಮ್ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರಿಗೂ ಗುಜರಾತ್ ಜೈಂಟ್ಸ್ ವರ್ಸಸ್ ಯುಪಿ ವಾರಿಯರ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಆಧಾರದ ಸುಸ್ವಾಗತ. ಗುರು, ನಾನು ಇವರು ಟಾರ್ಗೆಟ್ ಗುಜರಾತ್ ಜೈಂಟ್ಸ್ ಅವರು 207 ರನ್ ಎಲ್ಲ ಕೊಟ್ಟ ಗುರು, ಇವ್ರೇನ್ ಹತ್ರನು ಬರಲ್ಲ ಗುರು ಅಂತ ಅನ್ಕೋಬಿಟ್ಟಿದೆ. ಇನ್ನು ಕಮ್ಮಿಗೆ ಆಲ್ಔಟ್ ಆಗ್ತಾರೆ. ಮಿನಿಮಮ್ ಒಂದು 50-60 ರನ್ ಮಾರ್ಜಿನ್ ಇಂದ ಗೆಲ್ತಾರೆ ಗುರು ಅಂತ ಅನ್ಕೋ ಇದ್ದೆ. ಆದ್ರೂ ಪರವಾಗಿಲ್ಲ ಗುರು, ನಮ್ ಯುಪಿ ವಾರಿಯರ್ಸ್ ಅವರು ಒಂದು ಒಳ್ಳೆ ಫೈಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗುರು. ನಾನು ಈ ಒಂದು ಮ್ಯಾಚ್ ಇಷ್ಟು ಕ್ಲೋಸ್ ಬರತ್ತೆ ಅಂತ ಎಲ್ಲ ಅನ್ಕೊಂಡಿರ್ಲಿಲ್ಲ. ಆರಾಮ್ಸಾಗಿ ಗುಜರಾತ್ ಜೈಂಟ್ಸ್ ಅವರು ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಯುಪಿ ವಾರಿಯರ್ಸ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಅವರು ಒಂದು ಒಳ್ಳೆ ಫೈಟ್ ನ ಕೊಟ್ಟಿದ್ದಾರೆ ಗುರು. ಈ ಒಂದು ಮ್ಯಾಚ್ ಅಲ್ಲಿ ಗುರು, ಯುಪಿ ವಾರಿಯರ್ಸ್ ಅಲ್ಲಿ ಟಾಸ್ ಗೆದ್ದಂತಹ ಮ್ಯಾಗ್ ಲ್ಯಾನಿಂಗ್ ಅವರು ಇವರು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ, ಅಂದ್ರೆ ಫೀಲ್ಡಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ. ಸ್ಟಾರ್ಟಿಂಗ್ ಗುರು ಒಂದು ಒಳ್ಳೆ 40 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ನಮ್ಮ ಮೋನಿ ಮತ್ತೆ ಸೋಫಿ ಡಿಫೈನ್ ಅವ್ರ ಜೊತೆ. ಒಂದ್ ರೇಂಜ್ ಒಂಥರ ಸಗದಾಗೆ ಹೋಗ್ತಾ ಇರತ್ತೆ. ಆಮೇಲೆ ನೋಡಿ ಗುರು, ನಮ್ಮ ಅನುಷ್ಕಾ ಶರ್ಮಾ ಮತ್ತೆ ಗಾರ್ಡ್ನರ್ ಅವರು ಬರೋಬ್ಬರಿ ಗುರು 100 ರನ್ಗಳ ಪಾರ್ಟ್ನರ್ಶಿಪ್ ಗಳನ್ನ ಕೊಡ್ತಾರೆ. ಸರಿನಾ, 55ಕ್ಕೆ 2 ಹೋಗಿರತ್ತೆ ಗುರು. ನೆಕ್ಸ್ಟ್ ವಿಕೆಟ್ ಬೀಳೋದೆ ಅನುಷ್ಕಾ ಶರ್ಮಾ ಅವ್ರದ್ದು 158 ರನ್ನಿಗೆ ವಿಕೆಟ್ ಹೋಗುತ್ತೆ. ಅಂದ್ರೆ ಬರೋಬ್ಬರಿ 103 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಇಬ್ರು ಜೋಡಿ ಕೊಡ್ತಾರೆ. ಆಮೇಲೆ ಗುರು, ನಮ್ಮ ಅವರು ಒಂದು 27, ಫಲ್ಮೈಲ್ ಅವರು ಒಂದು 14 ರನ್ ಹೊಡಿತಾರೆ. ನೋಡಿ ಇವರು ಟಾಪ್ ಆರ್ಡರ್ ಅಲ್ಲಿ 3 ಜನದ್ದು ರನ್ 30+ ಇದೆ. ಎಲ್ಲ T20 ಆದಾಗ ಒಂದು ಒಳ್ಳೆ ರನ್ ಬಂದೇ ಬರುತ್ತೆ. ಅದ್ರಲ್ಲಿ ಒಂದು ಹಾಫ್ ಸೆಂಚುರಿ ಬೇರೆ ಇದೆ. ನಮ್ಮ ಗಾರ್ಡ್ನರ್ ಅವರು ಮತ್ತೆ ನಮ್ಮ ಅನುಷ್ಕಾ ಶರ್ಮಾ ಅವರು ಸಹ ಸಖತ್ತಾಗಿ ಆಡ್ತಾರೆ ಗುರು. ಒಂದ್ ತರ ಲೆಕ್ಕದಲ್ಲಿ ಗುರು, ಇವತ್ತು ಯುಪಿ ವಾರಿಯರ್ಸ್ ಅವ್ರದ್ದು ಕೀಪಿಂಗು ಅಷ್ಟು ಚೆನ್ನಾಗಿರಲ್ಲ ಅಂತಾನೆ ಹೇಳ್ಬೋದು. ಸರಿನಾ, ಬೇಗನೆ ವಿಕೆಟ್ ಹೋಗೋದಾಗಿರತ್ತೆ. ಇವರು ಶ್ವೇತಾ ಶರಾವತ್ ಅವರು ಕೀಪಿಂಗ್ ಅಲ್ಲಿ ಒಂದಿಷ್ಟು ಮಿಸ್ಟೇಕ್ಸ್ ನ ಮಾಡ್ತಾರೆ. ಇವರು ಆಬ್ವಿಯಸ್ಲಿ ಕೀಪರ್ ಅಲ್ವಂತೆ, ಅವ್ರಿಗೆ ಕೀಪರ್ ಜವಾಬ್ದಾರಿನ ಕೊಟ್ಟಿದ್ದಾರೆ. ಆ ತರ ಕೊಟ್ಟಾಗ ಒಂಚೂರು ಕನ್ಫ್ಯೂಷನ್ ಆಗಿರತ್ತೆ. ಯಾಕಪ್ಪ ಅಂದ್ರೆ ಕೀಪರ್ ಬ್ಯಾಟ್ ಹಿಂದೆನೆ ಇರ್ತಾರೆ, ಒಂಚೂರು ಗೈಡು ಜರ್ಜು ಸ್ಟಂಪ್ ಹೊಡಿಯೋದ್ರಲ್ಲಿ ನಾರ್ಮಲ್ ಆಗಿ ಕೀಪಿಂಗ್ ಕೆಲಸ ಮಾಡ್ತಾರಲ್ಲ ಅದ್ರಕ್ಕಿಂತ ಬೇರೆಯವ್ರು ಮಾಡಿದಾಗ ಒಂದ್ ಚೂರು ಡಿಲೇ ಆಗತ್ತೆ. ಅದೊಂಚೂರು ಡಿಲೇನ ಮ್ಯಾಕ್ಸಿಮಮ್ ಆಗಿ ಕನ್ವರ್ಟ್ ಆಗತ್ತೆ. ಅದೇ ಒಂದ್ ಲೆಕ್ಕದಲ್ಲಿ ಸೋಲುಗ್ ಸಹ ಕನ್ವರ್ಟ್ ಆಗ್ಬೋದು. ನಿನ್ನೆನು ಸಹ ನಮ್ಮ ಮುಂಬೈ ಇಂಡಿಯನ್ಸ್ ಕೀಪರ್ ಅದನ್ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿ ಹೊಡೆದಿಲ್ದೆ ಇದ್ದಿದ್ಕೇನೆ RCB ಗೆದ್ದಿದ್ದು. ಅದ್ರಿಂದನೇ ನಮ್ ಕ್ಲರ್ಕ್ ಅವರು ನೀಟಾಗಿ ಚೇಸ್ ಮಾಡಿದ್ದು ಗುರು. ಅದು ಸ್ಟಾರ್ಟಿಂಗ್ ನೋಡಿದಾಗ ಏನ್ ಗುರು, ಫಸ್ಟ್ ಓವರೇ ವಿಕೆಟ್ ಬಿದ್ದ್ಬಿಡತ್ತೆ ನವಿಗಿರಿ ಅವ್ರಿಗೆ. ಏನ್ ಗುರು ಇದೊಂದು ಮ್ಯಾಚ್ ಚೆನ್ನಾಗಿ ಆಗ್ತಿಲ್ವಲ್ಲ ಗುರು, ಏನ್ ಗುರು, ಏನ್ ಮ್ಯಾಕ್ಸಿಮಮ್ 100 ರನ್ ಎಲ್ಲ ಸೋತ್ ಬಿಡ್ತಾರ ಅಂತ ಅನ್ಕೊಂಡ್ರೆ. ಆಮೇಲೆ ಗುರು, ನಮ್ಮ ಮ್ಯಾಗ್ ಲ್ಯಾನಿಂಗು ಮತ್ತೆ ಲಿಚ್ಫೀಲ್ಡ್ ಅವ್ರು ಚೆನ್ನಾಗಿ ಆಡ್ತಾರೆ. ಬಟ್ ಲ್ಯಾನಿಂಗ್ ಅವ್ರು ಒಂಚೂರು ಸ್ಟ್ರಗಲ್ ಮಾಡ್ತಾರೆ. ನೋಡಿ, ಇವ್ರು 27 ಬಾಲಿಗೆ ಒಂದು 30 ರನ್ ಹೊಡೆದಿದ್ರೆ, ಇವರೇ ಏನಾರು ಒಂದ್ 40 ರನ್ ಹೊಡೆದ್ಬಿಟ್ಟು ಇದೀರ ಆರಾಮ್ಸಾಗಿ ಮ್ಯಾಚ್ ಗೆಲ್ಬೋದಿತ್ತು. ಲಿಚ್ಫೀಲ್ಡ್ ಅವ್ರದ್ದು ಗುರು ಬ್ಯಾಟಿಂಗ್ ಕ್ರೇಜಿ ಗುರು, ಒಳ್ಳೆ ಕನೆಕ್ಷನ್, ಸಖತ್ತಾಗಿ ಆಡ್ತಿರ್ತಾರೆ ಗುರು ನಮ್ಮ ಲಿಚ್ಫೀಲ್ಡ್ ಅವರು. ಅದ್ ಬಿಟ್ರೆ ಗುರು, ನಮ್ಮ ಅರ್ಲಿನ್ ಡಿಯೋಲ್ ಅವರು ಏನು ಸಹ ದಬಾಕಲ್ಲ, ಟಕ್ಔಟ್ ಆಗ್ತಾರೆ ಗುರು. ರೇಣುಕಾ ಸಿಂಗ್ ಅವರ ಬೌಲಿಂಗ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಅವ್ರು ಮಾಡಕ್ ಆಗ್ಲಿಲ್ಲ. ಬಿಟ್ರೆ ನಮ್ಮ ದೀಪ್ತಿ ಶರ್ಮಾ ಅವ್ರು ಸಹ ಏನು ಮಾಡಲ್ಲ, ಬರೀ 1 ರನ್ ನೋಡಿದ್ದಾರೆ. ಶ್ವೇತಾ ಶರಾವತ್ ಅವ್ರ 26 ರನ್ ನೋಡಿರ್ತಾರೆ. ಮತ್ತೆ ಡಾಟಿನ್ ಅವ್ರಿಗೂ ಒಂದ್ ರೇಂಜಿಗೆ ಒಂದೊಳ್ಳೆ ಫೋರ್ಸ್ ನ ಕೊಡ್ತಾರೆ. ಮ್ಯಾಚ್ಗೆ ಒಂದ್ 12 ರನ್ ಹೊಡಿತಾರೆ. ನಮ್ಗೆ ಶ್ವೇತಾ ಶರಾವತ್ ಮತ್ತೆ ನಮ್ಮ ಲಿಚ್ಫೀಲ್ಡ್ ಅವ್ರು ಇದ್ದಾಗ ಒಂಚೂರು ಹೋಪ್ ಇತ್ತು ಗುಜರಾತ್ ಜೈಂಟ್ಸ್ ಅವ್ರು ಗೆಲ್ತಾರೆ ಅಂತ. ಮತ್ತೆ ಗುರು, ಇವ್ರು ಔಟ್ ಆದ್ಮೇಲೆ ಒಂಥರ ಹೋಪ್ ಹೊಂಟೋಯ್ತು. ಆಮೇಲೆ ಡಾಟಿನ್ ಅವ್ರು ಒಂದಿಷ್ಟು ರನ್ ಹೊಡಿತಾರೆ. ಬಟ್ ಟಾರ್ಗೆಟ್ 207 ಎಲ್ಲ ಇದ್ದಾಗ ಗುರು ಕಷ್ಟ ಚೇಸ್ ಮಾಡೋದು. ಒಂದೇ ಒಂಚೂರು ಮಿಸ್ಟೇಕ್ ಮ್ಯಾಚ್ ನ ಒಂದ್ ಕಡೆ ತಿರುಗಿಸಬಹುದಾಗಿರತ್ತೆ. ಆಮೇಲೆ ನಮ್ಮ ಎಕ್ಸ್ಟಲ್ ಸ್ಟೋನ್ ಅವ್ರ ಒಂದು 11 ರನ್ ಹೊಡಿತಾರೆ. ಕೊನೆಯಲ್ಲಿ ಗುರು, ನಮ್ಮ ಆಶಾ ಶೋಭ್ನಾ ಅವ್ರ ಒಂದು 27 ರನ್ ಹೊಡಿತಾರೆ ಗುರು 10 ಬಾಲ್ಗೆ. ಬಟ್ ಮ್ಯಾಚ್ ಗೆಲ್ಸಕ್ ಆಗಲ್ಲ. ಮ್ಯಾಚ್ ಆ ಸಿಚುಯೇಷನ್ ಒಂಥರ ಕೈ ಮೀರೋಗಿರತ್ತೆ ಗುರು. ಲಾಸ್ಟ್ ಓವರ್ಗೆ 27 ರನ್ ಬೇಕಾಗಿರತ್ತೆ. ನಮ್ಮ ಯುಪಿ ವಾರಿಯರ್ಸ್ ಅವರು ಆ ಒಂದು ರನ್ ಹೊಡಿಯಕ್ಕಾಗಲ್ಲ. ಇವರೊಂದು 17 ರನ್ ಹೊಡಿತಾರೆ. ಕೊನೆವರೆಗೂ ಮ್ಯಾಚ್ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಗೊತ್ತಾಗಿತ್ತು ಗುರು ನನ್ಗೆ ಗುಜರಾತ್ ಜೈಂಟ್ಸ್ ಅವರೇ 99.99% ಗೆಲ್ಲೋದು ಅಂತ. ಯಾಕೆ ಗುರು 0.01% ಬಿಡ್ತಿದ್ಯಾ ಅಂದ್ರೆ ಅದ್ ಹೇಳಕ್ ಆಗಲ್ಲ ಗುರು. 0.01% ಏನಾಗುತ್ತೆ ಅಂತ ಗುರು. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೇನ್ ಅನ್ನಿಸ್ತು ಕಾಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಜೊತೆಗೆ ಗುರು ಒಂಚೂರು ಸಪೋರ್ಟ್ ಮಾಡಿ ಗುರು. ವ್ಯೂಸೇ ಬರ್ತಿಲ್ಲ, ಬೇಜಾರಾಗ್ತಿದೆ. ಒಂದಲ್ಲ ಒಂದಿನ ಬರದೆ ನನಗೂ ಗೊತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.